ಆತ್ಮೀಯ ವಿದ್ಯಾರ್ಥಿಗಳೇ, ಈ 10ನೇ ಪ್ರಶ್ನೆ ಭಾಗ 2ರಲ್ಲಿ ನೋಡ್ತಾ ಇದ್ದಾವೆ. ಈ ಪ್ರಶ್ನೆ 3ರಿಂದ 4 ವರ್ಷ ಏನಾಗಿತ್ತಪ್ಪ ಅಂದರೆ ಪ್ರಶ್ನೆ ಬಂದಿತ್ತು. ಹೋದ ವರ್ಷ ಬಂದಿಲ್ಲ, ಈ ವರ್ಷ ಬರಬಹುದು. ಸ್ವಲ್ಪ ನೋಡ್ರಿ, ಏನಿದೆ, sin a ಪ್ಲಸ್ cos a ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಬ್ರಕೆಟ್ cos a ಪ್ಲಸ್ sec a ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ tan ಸ್ಕ್ವೇರ್ a ಪ್ಲಸ್ cot ಸ್ಕ್ವೇರ್ ಎಂದು ಸಾಧಿಸಿ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ಯಾವ ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ಎರಡಕ್ಕೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಾಗಾದರೆ ಇಲ್ಲಿ a ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎ. ಅದೇ ರೀತಿ ಇಲ್ಲಿ a ಸ್ಕ್ವೇರ್ ಅಂದರೆ ಕಾಸ್ ಎ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಸೆಕ್ ಎ ಸ್ಕ್ವೇರ್ ಪ್ಲಸ್ 2 ಕಾಸ್ ಎ ಇಂಟು ಸೆಕ್ ಎ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ಈ ಕಾಸ್ ಸ್ಕ್ವೇರ್ ಎನ್ನು ಇದ್ರ ಜೊತೆ ತೊಗೊಂಬರ್ತಾನೆ. ಇಲ್ಲಿ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೆಕೆಂಡ್ ಒನ್ನ ಕೊಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇನ್ನು ಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟೈನ್ ಸ್ಕ್ವೇರ್ ಎ. ಆಮೇಲೆ 2 ಸೈನ್ ಎ ಅಂದರೆ 1 ಬೈ ಕೊಸೆಕ್ ಎ ಇಂಟು ಕೊಸೆಕ್ ಎ. ಆಮೇಲೆ 2 ಇಂಟು ಕಾಸ್ ಎ ಅಂದರೆ 1 ಬೈ ಸೆಕ್ ಎ, ಸೆಕ್ ಎ ಇಂಟು ಸೆಕ್ ಎಗೆ ಸೆಕ್ ಎ. ಸೊ ಸೆಕ್ ಎ ಕ್ಯಾನ್ಸಲ್ ರೀ, ಕೊಸೆ ಕ್ಯಾನ್ಸಲ್. ಇನ್ನು ನೋಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಎಷ್ಟು, 1. ಇನ್ನು ಈ 1ಅನ್ನು ಬರೆದಿದ್ದಾರೆ, ಆಮೇಲೆ ಈ 1ಅನ್ನು ಬರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗೈತೆ, 2 1 2, ಈ 2ಅನ್ನು ಬರೆದಿದ್ದಾರೆ, 2 1 2, ಈ 2ಅನ್ನು ಬರೆದಿದ್ದಾರೆ. ಆಮೇಲೆ ಏನು ಬರ್ತಾರೆ, ಈ ಟೈನ್ ಸ್ಕ್ವೇರ್ ಎ ಬರೆದಿದ್ದಾರೆ, ಆಮೇಲೆ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇವು ಎಲ್ಲವನ್ನು ಕೂಡಿಸಿದಾಗ ಏನಾಗುತ್ತೆ, 7 ಪ್ಲಸ್ ಟೈನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ತಾ ಇದೆ. ರೈಟ್. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸೈನ್ ತೀಟಾ ಮೈನಸ್ 2 ಸೈನ್ ಕ್ಯೂಬ್ ತೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಈಕ್ವಲ್ ಟು ಟ್ಯಾನ್ ತೀಟಾ. ಇಲ್ಲಿ ಸೈನ್ ತೀಟಾ ಸಾಮಾನ್ಯ ತೆಗಿತಾ ಇದ್ದೇನೆ ರೀ, ಅಂದರೆ ಈ ಭಾಗದಲ್ಲಿ ಅಂಶದಲ್ಲಿ ಸೈನ್ ತೀಟಾ ತೆಗೆದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ, ಛೇದದಲ್ಲಿ ಕಾಸ್ ತೀಟಾ ಸಾಮಾನ್ಯ ತೆಗೆದ್ರೆ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ಹಾಗಾದರೆ ಸೈನ್ ತೀಟಾ ಹಾಗೆ ಇಟ್ಕೋತೀನಿ ರೀ, 1 ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ. ಕಾಸ್ ತೀಟಾ ಇಂಟು ಬ್ರಕೆಟ್ 2 ಕಾಸ್ ತೀಟಾ ಹಾಗೆ ಬರ್ಕೋತೀನಿ ರೀ, 1 ಅಂದರೆ ಬ್ರಕೆಟ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಇದನ್ನು ಏನು ಬರ್ತೀನಿ ರೀ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಒಳಗೆ ಬರ್ಬೋದು. ಅಂದರೆ ಸೈನ್ ತೀಟಾ ಇಂಟು ಬ್ರಕೆಟ್ ನೋಡ್ರಿ, ಸೈನ್ ಸ್ಕ್ವೇರ್ ತೀಟಾದಾಗ 2 ಸೈನ್ ಸ್ಕ್ವೇರ್ ತೀಟಾ ತೆಗೆದ್ರೆ ಮೈನಸ್ 1 ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಅದೇ ರೀತಿ 2 ಕಾಸ್ ಸ್ಕ್ವೇರ್ ತೀಟಾದಾಗಡೆ 1 ಕಾಸ್ ಸ್ಕ್ವೇರ್ ತೀಟಾ ಕಳೆದ್ರೆ ಎಷ್ಟು ರೀ, 1 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಈ ಅಂಶ ಕ್ಯಾನ್ಸಲ್, ಓದಿದ್ದು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಈಕ್ವಲ್ ಟು ಯಾವುದು ರೀ, ಟ್ಯಾನ್ ತೀಟಾ. ಈ ರೀತಿ ಸಮಸ್ಯೆ ಬಿಡಿಸ್ಬೋದು. ಎಸ್, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಡಭಾಗ ಮತ್ತು ಬಲಭಾಗವನ್ನು ಸಮ ಮಾಡಬೇಕು, ಬಟ್ ಪ್ರಶ್ನೆಯಲ್ಲಿ ಬರ್ದಿಲ್ಲ. ಹಾಗಾದರೆ ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ. ಮೊದಲಿಗೆ ಇದನ್ನು ಬಿಡಿಸ್ತಾ ಇದ್ದೇನೆ ರೀ. ಕೊಸಕ್ಕೆ ಅಂದರೆ 1 ಮೈನಸ್ ಸೈನ್ ಎ ಇಂಟು ಸೈನ್ ಎ, ಸೆಕ್ ಎ ಅಂದರೆ 1 ಬೈ ಕಾಸ್ ಎ ಮೈನಸ್ ಕಾಸ್ ಎ. ಇಲ್ಲಿ ಲಸ ತೆಗಿತೀನಿ ರೀ, ಸೈನ್ ಎ ಬರ್ತದೆ, ಅಂದರೆ ಇಲ್ಲಿ ಸೈನ್ ಎದಿಂದ ಗುಣಾಕಾರ ಮಾಡಬೇಕು ಈ ಅಂಶಕ್ಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಇಲ್ಲಿ ಕಾಸ್ ಎ ಅಂತ ಗುಣಾಕಾರ ಮಾಡಬೇಕು, ಹಾಗಾದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಹಾಗಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ. ಹಾಗಾದರೆ ಸೈನ್ ಮತ್ತು ಸೈನ್ ತೆಗೆದ್ರೆ 1 ಉಳಿತದೆ ಸೈನ್, ಕಾಸ್ ಮತ್ತು ಕಾಸ್ ತೆಗೆದ್ರೆ ಏನು ಉಳಿತದೆ, ಸೈನ್ ಎ ಇಂಟು ಕಾಸ್ ಎ ಉಳಿತಾ ಇದೆ. ಅದೇ ರೀತಿ 1 ಡಿವೈಡೆಡ್ ಬೈ ಟ್ಯಾನ್ ಎ ಇಂಟು ಕಾಟ್ ಎ. ಈ ಟ್ಯಾನ್ ಎ ಇಂಟು ಕಾಟ್ ಎಯನ್ನು ಸಂಬಂಧ ರೂಪದಲ್ಲಿ ಬರಿತಾ ಇದ್ದೇನೆ. ಟ್ಯಾನ್ ಅಂದರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಕಾಸ್ ಅಂದರೆ ಇದು ಕಾಟ್ ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಹಾಗಾದರೆ ಕೆಳಗಿನ ಅಂಶವನ್ನು ಲಸ ತೆಗೆದ್ರೆ ಕಾಸ್ ಮತ್ತು ಸೈನ್ ಬರ್ತದೆ. ಇಲ್ಲಿ ಸೈನ್ ಗುಣಾಕಾರ
ಇಲ್ಲಿ ಕಾಸ್ ಗುಣಾಕಾರ. ಹಾಗಾದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ. ಇದನ್ನು ವ್ಯುತ್ಕ್ರಮ ರೂಪದಲ್ಲಿ ಬರೆದಾಗ ಏನಾಗುತ್ತಾ, ಈ ಛೇದ ಅಂಶ ಆಗುತ್ತಾ, ಅಂಶ ಛೇದ ಆಗತ್ತದ. ಹಾಗಾದರೆ ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1. ಹಾಗಾದರೆ ಅದರ ವ್ಯಾಲ್ಯೂ 1 ಅಂದರೆ ಉಳಿದಿದ್ದು ಎಷ್ಟು ಉಳಿತು, ಸೈನ್ ಕಾಸ್ ಎ ಇಂಟು ಸೈನ್ ಎ ಅಥವಾ ಸೈನ್ ಎ ಇಂಟು ಕಾಸ್ ಎ. ಎಡಭಾಗ ಬಲಭಾಗಗಳು ಏನದು ಸಮವಾದವು. ನೆಕ್ಸ್ಟ್ ಇದು ಕೂಡ ಎಡಭಾಗ ಮತ್ತು ಬಲಭಾಗಗಳು ಏನಾಗಬೇಕು ಅಂದರೆ ಸಮ ಆಗಬೇಕು. ಹಾಗಾದ್ರೆ ಏನು 1 ಪ್ಲಸ್ ಟೆನ್ ಸ್ಕ್ವೇರ್ ಎ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. 1 ಪ್ಲಸ್ ಟೆನ್ ಸ್ಕ್ವೇರ್ ಎ ಹಾಗೆ ಬರ್ಕೋತೀನಿ ರೀ. ಕಾಟ್ ಸ್ಕ್ವೇರ್ ಎ ಅಂದರೆ ಏನಂತ ಬರ್ತೀನಿ ರೀ, ವಿಲೋಮ ರೂಪದಲ್ಲಿ 1/10 ಸ್ಕ್ವೇರ್ ಎ. ಸೊ ಅದನ್ನು ಬಿಡಿಸಿ ಬರೆದಾಗ 1 ಪ್ಲಸ್ ಟೆನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಟೆನ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಟೆನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾದರೆ ಈ ಎರಡು ಅಂಶ ತೆಗೆದುಬಿಡೋಣ. ಉಳಿದಿದ್ದು ಏನು ಉಳಿತು, ಟೆನ್ ಸ್ಕ್ವೇರ್ ಎ. ಸೊ ಹಾಗಾದರೆ ಇದು ಸರಿಯಾಗಿದೆ. ಇನ್ನು 1 ಮೈನಸ್ ಟೆನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್. 1 ಮೈನಸ್ ಟೆನ್ ಎ ಹಾಗೆ ಇಟ್ಕೊಳ್ಳೋಣ. ಕಾಟ್ ಎಯನ್ನು ಹೊಡಿತಾ ಇದೆ ಅಂದರೆ 1/10 ಎ. ಇನ್ನು ಲಸ ತೆಗೆದಕಿಸಿಂದ ಬಿಡಿಸಿದ್ದೇವೆ ಅಂದರೆ 1 ಮೈನಸ್ ಟೆನ್ ಎ ಡಿವೈಡೆಡ್ ಬೈ ಟೆನ್ ಎ ಮೈನಸ್ 1 ಡಿವೈಡೆಡ್ ಬೈ ಟೆನ್ ಎ. ಇವೆರಡು ಮೈನಸ್ ರೂಪದಲ್ಲಿ ತೆಗೆದುಬಿಟ್ರೆ ಏನು ಉಳಿತದಪ್ಪ ಅಂದ್ರೆ ಮೈನಸ್ ಟೆನ್ ಸ್ಕ್ವೇರ್ ಎ ಉಳಿತಾ ಇದೆ. ಹಾಗಾದರೆ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಎ ಇಂಟು ಮೈನಸ್ ಎ, ಮೈನಸ್ ಮೈನಸ್ ಪ್ಲಸ್, ಹಾಗಾದರೆ ಎ ಸ್ಕ್ವೇರ್. ಅದೇ ರೀತಿ ಇದು ಕೂಡ ಏನಾಗುತ್ತೆ ರೀ, ಟೆನ್ ಸ್ಕ್ವೇರ್ ಆಗುತ್ತಾ. ಈ ಸಮಸ್ಯೆಯನ್ನು ಕೊಟ್ಟಿದ್ದೇನೆ, ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. 1 ಪ್ಲಸ್ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೆಕ್ ಥೀಟಾ ಅಂದರೆ 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ. 1 ಪ್ಲಸ್ ಕಾಟ್ ಥೀಟಾ ಅಂದರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಸೆಕ್ ಥೀಟಾ ಅಂದರೆ 1/ಸೈನ್ ಥೀಟಾ. ಕೊಸೆಕ್ ಥೀಟಾ ಅಂದರೆ 1/ಸೈನ್ ಥೀಟಾ. ಇನ್ನು ಲಸ ತೆಗಿತೀನಿ ರೀ, ಕಾಸ್ ಥೀಟಾ ಬರ್ತಾ ಇದೆ. ಇಲ್ಲಿ ಕಾಸ್ ಥೀಟಾದಿಂದ ಗುಣಾಕಾರ, ಇಲ್ಲಿ 1ರಿಂದ. ಹಾಗಾದರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ. ನೆಕ್ಸ್ಟ್ ಇಲ್ಲಿ ಸೈನ್ ಥೀಟಾ ತೆಗೆದ್ರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ. ಇನ್ನು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ 1 ಅಂದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ 1. ಹಾಗಾದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಪ್ಲಸ್ 1 ಮೈನಸ್ 1 ತೆಗೆಯೋಣ. ಉಳಿದಿದ್ದು 2 ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಇದು ಕ್ಯಾನ್ಸಲ್ ಮಾಡಿದ್ರೆ ಉಳಿದಿದ್ದು ಎಷ್ಟು ಉಳೀತು, 2 ಉಳೀತು. ಈ ರೀತಿ ಸಮಸ್ಯೆಗಳನ್ನು ನಾವು ಪರಿಪೂರ್ಣವಾಗಿ ಬಿಡಿಸ್ಬೋದು.